ಹಲೋ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSG ಕಾಲೋನಿ, ಕೂಕಟ್ಪಲ್ಲಿ. ಈ KSR ಸ್ಟೇಪ್ಲರ್ ಅಂದರೆ ಏನು? ಈ KSRನ ಅಡ್ವಾಂಟೇಜಸ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. KSR ಸ್ಟೇಪ್ಲರ್ ಅನ್ನೋದು ಒಂದು ಸರ್ಕಮ್ಸಿಷನ್ ಡಿವೈಸ್. ಈ ಸರ್ಕಮ್ಸಿಷನ್ ಡಿವೈಸ್ ಅನ್ನೋದು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಹೆಸರಲ್ಲಿ ಆಗಲಿ ಸರ್ಕಮ್ ಕ್ಯೂರ್ ಅನ್ನೋ ಹಾಸ್ಪಿಟಲ್ ಹೆಸರಲ್ಲಿ ಪೇಟೆಂಟ್ ಆ್ಯಂಡ್ ರೈಟ್ಸ್ ಇದೆ. ಇದು ನಮ್ಮ ಸ್ವಂತವಾಗಿ ಪೇಷಂಟ್ ಮೇಲೆ ಬಳಸಿದ ನಂತರ ಡಿಸೈನ್ ಮಾಡಿಕೊಂಡು ಇದಕ್ಕೆ ಆದಷ್ಟು ಬದಲಾವಣೆ ತಂದಿರೋದಾಗಿದೆ. ಆದಷ್ಟು ಬದಲಾವಣೆ ತಂದು ಯಾವ ಸ್ಟೇಪ್ಲರ್ ಆದರೆ ನಮ್ಮ ಇಂಡಿಯನ್ ಕಮ್ಯುನಿಟಿಗೆ ಬೆಟರ್ ಆಗಿರುತ್ತೆ, ಅವರ ಚರ್ಮದ ಕ್ವಾಲಿಟಿನ ನೋಡಿಕೊಂಡು ಚರ್ಮನ ಒಂದು ಥಿಕ್ನೆಸ್ ಮೇಲೆ ಇದನ್ನು ಡಿಸೈನ್ ಮಾಡಿರೋದಾಗಿದೆ. ಹಾಗಾದರೆ ಇದರಲ್ಲಿ ಸೈಜಸ್ ಇರುತ್ತೆ. 12ರಿಂದ ಸ್ಟಾರ್ಟ್ ಆಗಿ 36ವರೆಗೆ ಸೈಜಸ್ ಇರುತ್ತೆ. 12 to 22 ಸೈಜಸ್ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳು ಅಪ್ ಟು 10 ಇಯರ್ಸ್ವರೆಗೂ ಮಾಡೋದಾಗಿರುತ್ತೆ. 26ನಿಂದ ನೋಡಿಕೊಂಡ್ರೆ 36ವರೆಗೂ ಅಡಲ್ಟ್ ಸೈಜಸ್ ಅನ್ನೋದು ಮಾಡೋದಾಗಿರುತ್ತೆ. ಸೊ ನಮ್ಮ KSR ಸ್ಟೇಪ್ಲರ್ನಲ್ಲಿ ಅಡ್ವಾಂಟೇಜಸ್ ಏನು ಅಂದರೆ, ಸ್ಟೇಪ್ಲರ್ನಲ್ಲಿ ಈ ರೀತಿಯಾಗಿರುತ್ತೆ. ಇದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಇದು ನಾವು ಬಾಡಿ ಅಂತೀವಿ ಸ್ಟೇಪ್ಲರ್ನಲ್ಲಿ. ಇದರಲ್ಲಿ ನಮಗೆ ಗಮನಿಸಿದರೆ ಇಲ್ಲಿ ಬ್ಲೇಡ್, ಶಾರ್ಪ್ ಬ್ಲೇಡ್ ಇರುತ್ತೆ. ಆ್ಯಂಡ್ ಇದರ ಬ್ಯಾಕ್ ಸೈಡ್ ಕೂಡ ಪಿನ್ಸ್ ಅನ್ನೋದು ಇರುತ್ತೆ. ಇದು ಯೂಸ್ ಸ್ಟೇಪ್ಲರ್ ಆಗಿರೋದ್ರಿಂದ ಇದರಲ್ಲಿ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ ಆಗಲಿ ಕಾಣಿಸೋಲ್ಲ, ಯಾಕಂದರೆ ಇದು ಆಲ್ರೆಡಿ ಯೂಸ್ಡ್ ಆಗಿರೋದ್ರಿಂದ. ಸೊ ಇದನ್ನು ನಾವು ಸ್ಟೇನ್ಲೆಸ್ ಸ್ಟೀಲಿಂದ ತಯಾರು ಮಾಡಿರೋದಾಗಿದೆ. ಇದನ್ನು ಇಂಟ್ರೊಡ್ಯೂಸರ್ ಅಂತೀವಿ. ಆ್ಯಂಡ್ ಫೈನಲ್ ಆಗಿ ಒಂದು ಸ್ಕ್ರೂ ಇರುತ್ತೆ. ಸೊ ಇದು ಒಂದು ಪೇಷಂಟ್ಗೆ ಯೂಸ್ ಮಾಡಾದ್ಮೇಲೆ ಡಿಸ್ಕಾರ್ಡ್ ಮಾಡ್ತೀವಿ. ಇದನ್ನು ಮತ್ತೆ ಇನ್ನೊಬ್ಬ ಪೇಷಂಟ್ಗೆ ಬಳಸಲ್ಲ, ಯಾಕಂದರೆ ಇದರಲ್ಲಿರೋ ಬ್ಲೇಡ್ ಏನಿದೆಯೋ ಒಂದು ಸಾರಿ ಬಳಸಿ ಕಟ್ ಮಾಡಿದ ನಂತರ ಶಾರ್ಪ್ನೆಸ್ ಹೋಗುತ್ತೆ. ಸೊ ಸೆಕೆಂಡ್ ಪೇಷಂಟ್ಗೆ ಬಳಸಿದ್ರು ಅಷ್ಟು ಈಸಿಯಾಗಿ ಕಟ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಹೈಜಿನಿಕ್ ಆಗಿರೋದಿಲ್ಲ, ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಸಿಂಗಲ್ ಯೂಸ್ಗಾಗಿ ಬಳಸ್ತಿರ್ತೀವಿ. ಇದು ನಾರ್ಮಲ್ KSR ಸ್ಟೇಪ್ಲರ್ಸ್, ವೈಟ್ ಕಲರ್ ಸ್ಟೇಪ್ಲರ್ಸ್. ನಮ್ಮ ಹತ್ರ ಇನ್ನೂ ಸ್ವಲ್ಪ ಪ್ರೀಮಿಯಂ ಸ್ಟೇಪ್ಲರ್ಸ್ ಕೂಡ ಇದೆ. ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಆಗಲಿ ಸರ್ಕಮ್ ಕ್ಯೂರ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲಬಲ್ ಆಗಿರೋದು. ಇಂಡಿಯಾನಲ್ಲೇ 2 ಸೆಂಟರ್ನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಅವೈಲಬಲ್ ಆಗದೆ ಇರೋ ಸ್ಟೇಪ್ಲರ್ ಏನಂದರೆ ಅದು ಗೋಲ್ಡ್ ಸ್ಟೇಪ್ಲರ್, ಇನ್ನೊಂದು ಬ್ಲ್ಯಾಕ್ ಸ್ಟೇಪ್ಲರ್. ಈ ಗೋಲ್ಡು ಬ್ಲ್ಯಾಕು ಸ್ಟೇಪ್ಲರ್ನಲ್ಲಿ ಏನಂದರೆ ಇದರಲ್ಲಿ ಬಳಸೋ ಪಿನ್ಸ್ ಏನಿದೆಯೋ ಅದು 0.3 mm ಥಿಕ್ನೆಸ್ ಪಿನ್ಸ್. ಅವು ಕೂಡ ಸಿಲಿಕಾನ್ ರಿಂಗ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡಿರೋದು. ಈ ವೈಟ್ ಕಲರ್ ಸ್ಟೇಪ್ಲರ್ಗೆ ಹೋಲಿಸಿದ್ರೆ ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ಗೆ ಹೋಲಿಸಿದ್ರೆ ಆ ಸಿಲಿಕಾನ್ ರಿಂಗ್ ಗೋಲ್ಡ್ನಲ್ಲಿ ಆಗಲಿ ಡೈಮಂಡ್ನಲ್ಲಾಗಲಿ ಬಳಸೋ ಸಿಲಿಕಾನ್ ರಿಂಗ್ ಏನಿದೆಯೋ ಬ್ಲ್ಯಾಕ್ ಕಲರ್ನಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಸೇಮ್ ನಮ್ಮ ಸ್ಕಿನ್ ಹೇಗಿರುತ್ತೋ ಅಷ್ಟು ರಬ್ಬರಿಯಾಗಿರುತ್ತೆ. ಸೇಮ್ ಸ್ಕಿನ್ ಮುಟ್ಕೊಳ್ಳೋ ಫೀಲಿಂಗ್ ಇರುತ್ತೆ. ಆ್ಯಂಡ್ ಪಿನ್ಸ್ ಏನಿದೆಯೋ ಅವು ಡೈರೆಕ್ಟ್ ಸ್ಕಿನ್ಗೆ ಅಟ್ಯಾಚ್ ಆಗದೆ ಮಧ್ಯದಲ್ಲಿ ಈ ಸಿಲಿಕಾನ್ ರಿಂಗ್ ಇರೋದ್ರಿಂದ ಸ್ಕಿನ್ ಮೇಲೆ ಸ್ಕಿನ್ನು ಟಚ್ ಆದಂತೆ ಇರೋದ್ರಿಂದ ಯಾವುದೇ ರೀತಿ ಪೇಯ್ನ್ ಇರೋದಿಲ್ಲ. ಪೋಸ್ಟ್ ಆಪ್ರೇಟಿವ್ನಲ್ಲಿ ನೋಡಿಕೊಂಡ್ರೆ ಸರ್ಜರಿ ನಂತರ ಪೇಯ್ನ್ ಇರೋದಿಲ್ಲ, ಎಡಿಮಾ ಇರೋದಿಲ್ಲ, ಮೇಯ್ನ್ ಆಗಿ ಊತ ಬರೋದಿಲ್ಲ. ಯಾಕಂದರೆ ಯೂಶಲ್ ಆಗಿ ಸ್ಟೇಪ್ಲರ್ನಲ್ಲಿ ಮಾಡಿದ ಮೇಲೆ ಊತ ಬರುವ ಅವಕಾಶ ಇರುತ್ತೆ. ಬಟ್ ಗೋಲ್ಡ್ನಲ್ಲಾಗಲಿ ಡೈಮಂಡ್ ಸ್ಟೇಪ್ಲರ್ನಲ್ಲಿ ಮಾಡಿಕೊಂಡ್ರೆ ಯಾವುದೇ ರೀತಿ ಊತ ಬರಲ್ಲ. ಸೊ ರಕ್ತ ಅನ್ನೋದು ಫ್ಲೋ ಆಗಿಬಿಡುತ್ತೆ, ಲಿಂಪ್ಯಾಟಿಕ್ ಅಬ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಸೊ ಇದರಿಂದ ಪೇಯ್ನ್ ಇರೋದಿಲ್ಲ. ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅರ್ಲಿ ರಿಕವರಿ ಆಗುತ್ತೆ. ಈ ಪಿನ್ಸ್ ಕೂಡ ತುಂಬ ಅರ್ಲಿಯಾಗಿ ಬಿದ್ದು ಹೋಗುತ್ತೆ. 8 to 10 ಡೇಸಲ್ಲೇ ಬಿದ್ದು ಹೋಗುತ್ತೆ. ನಾರ್ಮಲ್ ಸ್ಟೇಪ್ಲರ್ನಲ್ಲಿ 12 to 14 ಡೇಸ್ ಟೈಮ್ ತೊಗೊಳುತ್ತೆ. ಅದು ಇವೆಲ್ಲ ಡಿಪೆಂಡೆಂಟ್ ಪೇಷಂಟ್ನ ಒಂದು ಹೈಜಿನಿಕ್ ಕಂಡೀಷನ್. ಹೌ ಡಸ್ ಹಿ ಕ್ಲೀನ್ಸ್ ಅಂದರೆ ಹೇಗೆ ಕ್ಲೀನ್ ಮಾಡ್ಕೊಳ್ತಾರೆ, ಆ ವೂಂಡರಿಂಗ್ಸ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾರೆ. ನನ್ನ ಪೇಷಂಟ್ಸ್ ತುಂಬ ಮಂದಿಗೆ 7 to 10 ಡೇಸ್ ಅಲ್ಲದೆ 6 ಡೇಸ್ನಲ್ಲೇ ಬಿದ್ದು ಹೋಗಿರೋರು ಕೂಡ ಇದ್ದಾರೆ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿ ಎರೆಕ್ಷನ್ಸ್ ಇಲ್ಲದೆ ಜಾಗರೂಕತೆ ತಗೊಂಡು 7-8 ಡೇಸ್ನಲ್ಲೇ ಆ ರಿಂಗ್ ಕೂಡ ಬಿದ್ದು ಹೋಗೋದು ಆಗುತ್ತೆ. ಸೊ ಈ ಗೋಲ್ಡ್ ಸ್ಟೇಪ್ಲರ್ನಲ್ಲಿ ನೋಡಿಕೊಂಡ್ರೆ ಅಡ್ವಾಂಟೇಜಸ್ ಇದೆ ಅಲ್ಲದೆ ಅದರಲ್ಲಿ ಬಳಸೋ ಮೆಟೀರಿಯಲ್ ಏನಿದೆಯೋ ಅದು ಅಲ್ಯೂಮಿನಿಯಂನಿಂದ ತಯಾರು ಮಾಡಿರೋದು. ಇದು ಕೂಡ ಒಂದು ಸಿಂಗಲ್ ಯೂಸರ್ ಬಳಸಿದ ನಂತರ ಬಿಸಾಕೋದು ಮಾಡ್ತೀವಿ. ಆದರೆ ಈ ಸ್ಟೇಪ್ಲರ್ನಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಏನಿದೆಯೋ ಥ್ರೂಔಟ್ ಇಂಡಿಯಾಲ್ಲೇ ಪೇಟೆಂಟ್ ರೈಟ್ಸ್ ಅನ್ನೋದು ನಮ್ಮ ಹೆಸರಿನಲ್ಲಿ ಮಾತ್ರ ಇದೆ. ಇವು ಸರ್ಕಮ್ ಕ್ಯೂರ್ ಸೆಂಟರ್ ಆಗಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಅವೈಲಬಲ್ ಆಗಿರೋಲ್ಲ. ಇದನ್ನು ಕೂಡ ನಾವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಸೆಂಟರ್ನಲ್ಲಿ ಅವೈಲಬಲ್ ಮಾಡ್ತಿದ್ದೀವಿ. ಸೊ ಈಗ ಯಾರಿಗಾದರೂ ಈ ಫೈಮೋಸಿಸ್ ಆಗಲಿ, ಬೆಲೆನೈಟಿಸ್ ಆಗಲಿ, ಬೆಲೆನೋಪಾಸ್ಟೈಟಿಸ್ ಆಗಲಿ, BXO ಆಗಲಿ, ಇಲ್ಲಾಂದರೆ ಬೇರೆ ಕಾರಣಗಳಿಂದ ಆಗಲಿ ಚರ್ಮ ಹಿಂದಕ್ಕೆ ಹೋಗದೇ ಇದ್ದರೆ ಅದನ್ನು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಇದ್ದರೆ ಅದಕ್ಕೆ ಸರ್ಕಮ್ಸಿಷನ್ ಅನ್ನೋದು ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನಿಂದ ಮಾಡಿಸ್ಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಕಾಂಪ್ಲಿಕೇಶನ್ಸ್ ಇಲ್ಲದೆ ವಿತಿನ್ 10 ಡೇಸಲ್ಲಿ ನಾವು ಇದನ್ನು ಕಂಪ್ಲೀಟಾಗಿ ಶಾಶ್ವತವಾಗಿ ಪರಿಹರಿಸ್ಬೋದು. ಸೊ ನಾನು ಈ ಸರ್ಕಮ್ಸಿಷನ್ ಸೆಂಟರ್ಸ್ ಏನಿದೆಯೋ ಟ್ರೀಟ್ಮೆಂಟ್ ರೇಂಜ್ ಆಗಿರ್ಬೋದು, ಇಲ್ಲಾಂದರೆ ಸರ್ಕಮ್ ಸೆಂಟರ್ನಲ್ಲಿ ಅವೈಲಬಲ್ ಆಗಿರ್ತೀನಿ. ಯಾರಿಗಾದರೂ ಈ ಫೈಮೋಸಿಸ್ ಇದ್ದರೆ ತಪ್ಪದೆ ನನ್ನ ಕನ್ಸಲ್ಟ್ ಮಾಡ್ಬೋದು. ಇದಕ್ಕೆ ಈ KSRನೊಂದಿಗೆ ಶಾಶ್ವತ ಪರಿಹಾರ ಕಲ್ಪಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್.